ಯೇಸು ಕ್ರಿಸ್ತನು ಒಮ್ಮೆ ಯಾಯೀರನ ಮನೆಗೆ ಹೋಗುತ್ತಾರೆ. ಹಾಗೆ ಹೋಗುವಾಗ ಯಾಕೆ ಹೋಗ್ತಿದ್ದಾರೆ ಗೊತ್ತಾ? ಅಲ್ಲಿ ಯಾಯೀರನ ಮಗಳು ಮರಣದೊಂದಿಗೆ ಹೋರಾಡುತ್ತಾ ಮರಣದ ಹಾಸಿಗೆ ಮೇಲೆ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಈ ಯಾಯೀರನೇನು ಯೇಸುವಿಗೆ, ಪ್ರಭುವೇ, ಬೇಗ ಹೋಗೋಣ ಬಾ, ಬೇಗನೆ ಬನ್ನಿ ಸ್ವಾಮಿ ಎಂಬುದಾಗಿ ಅವಸರದೊಂದಿಗೆ ನಡ್ಕೊಂಡು ಹೋಗುತ್ತಿರುವಾಗ, ಯೇಸುಕ್ರಿಸ್ತನು ಕೂಡ ಅವನೊಂದಿಗೆ ನಡ್ಕೊಂಡು ಹೋಗುತ್ತಿರುವಾಗ, ಹೀಗೆ ಅವಸರದಲ್ಲಿ ಎಲ್ಲರೂ ನಡ್ಕೊಂಡು ಹೋಗುವ ಸಮಯದಲ್ಲಿ ಎರಡನೇ ಸಮಸ್ಯೆ ಎದುರಾಗುತ್ತೆ, ಈ ಅಭಾಗ್ಯಳ ಸಮಸ್ಯೆ. ಅವಳು ಯೇಸುವನ್ನು ನಿಲ್ಲಿಸಿ, ಯೇಸುವೇ, ನಿನಗೊಂದು ವಿಷಯ ಹೇಳಬೇಕಿತ್ತು ಪರ್ಸನಲ್ ಆಗಿ, ದಯವಿಟ್ಟು ಸ್ವಲ್ಪ ಟೈಮ್ ಕೊಡ್ತೀರಾ ಎಂದು ಹೀಗೆ ಹೇಳಲು ಟೈಮ್ ಕೂಡ ಅವಳಿಗೆ ಸಿಗಲಿಲ್ಲ. ಆ ಜನಸಮೂಹದ ಮಧ್ಯದಲ್ಲಿ ಹೊರಟೋಗುತ್ತಿರುವಂತಹ ಯೇಸುವನ್ನು ನಿಧಾನವಾಗಿ ಹಿಂಬಾಲಿಸಿ ಹಿಂದೆಯಿಂದ ಬಂದು ವಸ್ತ್ರದ ಉಡುಪನ್ನು ಮುಟ್ಟುತ್ತಾಳೆ. ವಾಸಿಯಾದ ಕೂಡಲೇ ಯೇಸು ನಿಲ್ಲುತ್ತಾರೆ. ಸ್ಪೀಡಾಗಿ ಹೋಗುತ್ತಿರುವ ಯೇಸು ಕ್ರಿಸ್ತನು, ಯಾಯೀರನು, ಶಿಷ್ಯರು, ಜನಸಮೂಹದವರೆಲ್ಲರೂ ಯೇಸು ನಿಂತ ಕೂಡಲೇ ಯಾರ ಹೃದಯ ಬಡಿದು ಹೋಗುವಂತೆ ಆಗತ್ತೆ ಹೇಳಿ? ಯಾಯೀರನದು. ಯಾಕೆ ಸ್ವಾಮಿ ನಿಂತ್ರಿ? ಸ್ವಾಮಿಯಲ್ಲಿ ನನ್ನ ಮಗಳು ಸಾಯ್ತಿದ್ದಾಳೆ. ಆಗ ಯೇಸು ಸುತ್ತಲೂ ನೋಡ್ತಾರೆ. ಯಾರೋ ಒಬ್ರು ನನಗೆ ಟಚ್ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಪಕ್ಕದಲ್ಲಿಯೇ ಪೇತ್ರನಿದ್ದು, ಏನ್ ಮಾತಾಡ್ತಾ ಇದ್ದೀರಿ ಸ್ವಾಮಿ? ಇಷ್ಟೊಂದು ದೊಡ್ಡ ಜನಸಮೂಹ ನಿಮ್ಮ ಮೇಲೆ ಬೀಳುತ್ತಿರುವಾಗ ಯಾರೋ ಒಬ್ರು ಟಚ್ ಮಾಡಿದಾರೆಂದು ಹೇಗೆ ಹೇಳ್ತೀರಿ? ಇದೆಲ್ಲ ಬೇಕಾ ನಮಗೆ? ಈ ಟಚ್ ಮಾಡೋದೆಲ್ಲ ಬೇಕಾ ನಮಗೆ? ಏನ್ ಹೇಳ್ತಿದ್ದಾನೆ ಈಗ? ಇದೆಲ್ಲ ನಮಗೆ ಬೇಕಾ ಸ್ವಾಮಿ ಅಂದಾಗ ಯೇಸುಕ್ರಿಸ್ತನು ನಿಲ್ಲುತ್ತಾರೆ. ಯಾರೋ ಒಬ್ಬರು ನನಗೆ ಟಚ್ ಮಾಡಿದ್ದಾರೆ ಎಂದು ಹೇಳಿದಾಗ, ಒಂದು ವೇಳೆ ನಾನೇ ಏನಾದರೂ ಪೇತ್ರನ ಸ್ಥಾನದಲ್ಲಿ ಇದ್ದಿದ್ದೇ ಆದರೆ ಯೇಸುವನ್ನು ನಾನೇ ಟಚ್ ಮಾಡಿದೆ ಸ್ವಾಮಿ, ಹೋಗೋಣ ಬಾ. ಈಗ ಟಚ್ ಮಾಡಿರುವ ವ್ಯಕ್ತಿ ನಮ್ಗೆ ಯಾಕೆ ಬೇಕು? ಹೋಗೋಣ ಬಾ. ಯಾಕೆಂದ್ರೆ ಯಾಯೀರನು ಪಾಪ ಬೇಡಿಕೊಳ್ತಾ ಇದ್ದಾನಲ್ಲವೋ, ಅದರಲ್ಲೂ ಕೂಡ ಆ ಸಭಾಮಂದಿರದ ಅಧಿಕಾರಿ ಬಂದು ನಮ್ಮನ್ನು ವಿರೋಧಿಸುವಂತಹ ಗುಂಪಿನೊಳಗಿಂದ ಹೊರಗೆ ಬಂದು ಅಷ್ಟೊಂದು ಬೇಡಿಕೊಂಡಿರುವಾಗ ಟಚ್ ಮಾಡಿರೋದ್ರ ಬಗ್ಗೆ ಈಗ ಬೇಕಾ? ಇಲ್ಲ, ಯಾರೋ ನನಗೆ ಟಚ್ ಮಾಡಿದ್ದಾರೆ. ಯಾರದು ಎಂದು ಹೇಳಿದ ತಕ್ಷಣವೇ ಆ ಕಡೆ ಯಾಯೀರನಿಗೂ ಟೆನ್ಷನ್ ಆಗುತ್ತೆ, ಶಿಷ್ಯರು ಕೂಡ. ಏನು ಅರ್ಥ ಆಗದೆ ಏನ್ ನಡೆಯುತ್ತಾ ಇದೆ ಇಲ್ಲಿ? ಆಗ ಯೇಸು ಹೇಳ್ತಾರೆ, ನನಗೆ ಯಾರೋ ಒಬ್ರು ಟಚ್ ಮಾಡಿದ್ದೀರಿ, ಹೊರಗೆ ಬನ್ನಿ ಅನ್ನುತ್ತಾರೆ. ಈಗ ನನ್ನ ಪ್ರಶ್ನೆ, ಯೇಸು ಕ್ರಿಸ್ತನಿಗೆ ಗೊತ್ತಿಲ್ಲ ಅನ್ನುತ್ತೀರೋ ಯಾರು ಟಚ್ ಮಾಡಿದಾರೆಂದು? ಹೇಳ್ರಿ. ಗೊತ್ತುಂಟಲ್ಲವೋ? ಮತ್ತ್ಯಾಕೆ ಕೇಳ್ತಿದ್ದಾರೆ ನನಗೆ ಯಾರು ಟಚ್ ಮಾಡಿದ್ದಾರೆ ಎಂಬುದಾಗಿ? ಯಾಕೆಂದರೆ ಸ್ವತಃವಾಗಿ ಟಚ್ ಮಾಡಿದಂಥವರು ತಾವೇ ಹೊರಗೆ ಬರಬೇಕೆಂದು ಬಯಸಿದ್ರು. ಯೇಸು ಹೀಗೆ ನೋಡಿ, ಅಮ್ಮ ಹೊರಗೆ ಬಾ ಎಂದು ಹೇಳ್ಬೋದಿತ್ತು. ಆದಾಮನೇ, ನೀನು ಎಲ್ಲಿರುತ್ತೀ ಎಂದು ಕೇಳಿದಾಗ ಯಾಕೆ ದೇವರಿಗೆ ಎಲ್ಲಿದ್ದಾನೆಂದು ಗೊತ್ತಿಲ್ಲವೋ? ಗೊತ್ತಿತ್ತು ಪ್ರಿಯರೇ. ಮತ್ತ್ಯಾಕೆ ಕೇಳಿದ್ರು? ಆದಾಮನು ಈಗಾಗಲೇ ಬೇಡವೆಂದ ಹಣ್ಣನ್ನು ತಿಂದ್ಬಿಟ್ಟಿದ್ದ, ನಗ್ನವಾಗಿದ್ದೇನೆ ಎಂದು ಗ್ರಹಿಸಿಕೊಂಡಿದ್ದ. ಆದಾಮನೇ ಎಂಬ ಕೂಗು ಕೇಳಿದ ಕೂಡಲೇ ಮರದ ಹಿಂದೆ ಅಡಗಿಕೊಳ್ತಾನೆ. ಕಾಣಿಸಲಾರದಕ್ಕೆ ನೀನ್ ಎಲ್ಲಿರುತ್ತೀ ಎಂದು ಕೇಳ್ತಾರೆ. ಮರದ ಹಿಂದೆ ಅಡಗಿಕೊಂಡಿದ್ದಾನೆಂದು ದೇವರಿಗೆ ಗೊತ್ತಿಲ್ಲವೋ? ಗೊತ್ತು. ಆದಾಮನೇ, ನೀನ್ ಎಲ್ಲಿರುತ್ತೀ? ಯಾಕೆ ಎಲ್ಲಿರುತ್ತಿ ಎಂದು ದೇವ್ರಿಗೆ ಕೇಳಿದ್ದಾರೆ ಗೊತ್ತಾ? ಆದಾಮನು, ದೇವರೇ, ಬುದ್ಧಿ ಕೆಟ್ಟವನಾಗಿ ಬೇಡವೆಂದ ಹಣ್ಣನ್ನು ತಿಂದಿದ್ದೇನೆ ದೇವರೇ, ನಗ್ನವಾಗಿದ್ದೇನೆಂದು ನನಗೆ ಅರ್ಥವಾಯಿತು, ಅದಕ್ಕೆ ಮರದ ಹಿಂದೆ ಅಡಗಿಕೊಂಡಿದ್ದೇನಯ್ಯ, ನನ್ನನ್ನು ಕ್ಷಮಿಸು ದೇವರೇ ಎಂದು ಎಲ್ಲಿ ಕ್ಷಮಾಪಣೆ ಕೇಳ್ತಾನೇನೋ ಎನ್ನುವುದಕ್ಕಾಗಿ ತಾನೇ ಪ್ರಿಯರೇ ಆದಾಮನೇ ನೀನ್ ಎಲ್ಲಿದ್ದೀ ಎಂದು ದೇವ್ರು ಕೇಳಿದ್ದು. ಕಾಯಿನನೇ, ನಿನ್ನ ಸಹೋದರನಾದ ಹೇಬೇಲನು ಎಲ್ಲಿದ್ದಾನೆ ಎಂದು ಕೇಳಿದಾರಲ್ಲವು. ದೇವರಿಗೆ ಗೊತ್ತಿಲ್ಲ ಅಂತೀರಾ? ಈ ಕಾಯಿನನು ಹೇಬೇಲನಿಗೆ ಕೊಂದಾಕಿದಾನೆಂದು ಗೊತ್ತಿತ್ತು ಪ್ರಿಯರೇ. ಯಾವತ್ತೂ ಕೇಳದೇ ಇರುವಂತಹ ದೇವರು ತನ್ನ ತಮ್ಮನನ್ನು ಕೊಂದಾಕಿದಾಗ ದೇವರು ಬಂದು, ಎಲ್ಲಿದ್ದಾನೆ ನಿನ್ನ ತಮ್ಮ ಎಲ್ಲಿ ಎಂದು ಕೇಳಿದಾಗ ಅರ್ಥವೇನೆಂದರೆ, ಕಾಯಿನನಿಗೆ ದೇವರು ಒಂದು ಅವಕಾಶ ಕೊಡ್ತಿದ್ದಾರೆ. ದೇವರೇ, ಯಾವತ್ತೂ ಕೇಳಲಿಲ್ಲ ನನ್ನ ತಮ್ಮನ ಬಗ್ಗೆ. ನಾನು ಕೊಂದಾಕಿದ ನಂತರ ನೀನು ಬಂದು ಕೇಳ್ತಿರುವುದಾದರೆ ನಿನಗೆ ಸಮಸ್ತವೂ ಗೊತ್ತು, ನೀನು ನೋಡಿರ್ತಿ. ನೀನು ನೋಡಿದ ನಂತರ ಇನ್ನು ನಾನು ಮುಚ್ಚಿಕೊಳ್ಳಲಿಕ್ಕೆ ಹೇಗಾಗುತ್ತೆ? ಇನ್ನು ತಪ್ಪಿಸಿಕೊಳ್ಳುವ ಮಾರ್ಗ ಇಲ್ಲಿರುತ್ತೆ. ದೇವರೇ, ನಾನು ಘೋರವಾದ ತಪ್ಪು ಮಾಡಿದ್ದೇನೆ, ಅಸೂಯೆಯಿಂದ ನನ್ನ ತಮ್ಮನನ್ನೇ ಕೊಂದಾಕಿದ್ದೇನೆ ಎಂದು ತಪ್ಪು ಒಪ್ಪಿಕೊಳ್ಳುವುದಕ್ಕಾಗಿ ತಾನೇ ದೇವ್ರು ಕೇಳಿದ್ದು. ಗೆಹೇಜಿ, ನೀನೆಲ್ಲಿಂದ ಬರ್ತಾ ಇದ್ದೀ ಎಂಬುದಾಗಿ ಎಲಿಷಾ ಪ್ರಶ್ನಿಸಿದಾಗ ಎಲಿಷನಿಗೆ ಗೊತ್ತಿಲ್ಲವೋ ಅವನು ಎಲ್ಲಿಂದ ಬರ್ತಿದ್ದಾನೆಂದು? ಗೊತ್ತಿತ್ತು. ಆದರೆ ಗೆಹೇಜಿ ಏನ್ ಮಾಡ್ತಾನೆ? ಗೊತ್ತಿಲ್ಲದಂತೆ ನಟಿಸುತ್ತಾನೆ. ಆಗ ಎಲಿಷಾ ಹೇಳಿರುವ ಮಾತೇನು ಗೊತ್ತಾ? ನೀನು ನಾಮಾನನ ಹಿಂದೆ ಹೋಗಿ, ದುಡ್ಡಿಗಾಗಿ ಆಸೆಪಟ್ಟು ನೀನು ನಾಮಾನನ ಹಿಂದೆ ಹೋಗುತ್ತಿರುವಾಗ ನನ್ನ ಆತ್ಮ ನಿನ್ನೊಂದಿಗೆ
ಬರಲಿಲ್ಲವೋ? ಎಲೀಷನ ಆತ್ಮವೇ ಅವನ ಶಿಷ್ಯನಾಗಿರುವ ಗೆಹಜಿಯ ಸುತ್ತಲೂ ತಿರುಗಾಡ್ತಿರೋದಾದ್ರೆ ಮತ್ತೆ ದೇವರ ಆತ್ಮ ನಮ್ಮ ಸುತ್ತಲೂ ಇನ್ನೆಷ್ಟು ಹೆಚ್ಚು ಸಂಚರಿಸುತ್ತೆ ಎಂದು ಒಮ್ಮೆ ಆಲೋಚಿಸಿ ಕ್ರೈಸ್ತಿಯ ಸಮಾಜವೇ. ಗೆಹಜಿಯೇ, ನೀನ್ ಎಲ್ಲಿಂದ ಬರ್ತಾ ಇದ್ದಿ ಎಂಬ ಪ್ರಶ್ನೆ ಯಾಕೆ ದೇವರು ಎಲೀಷನ ಮುಖಾಂತರ ಕೇಳಿದ್ದಾರೆ ಗೊತ್ತಾ? ಯಾವತ್ತೂ ಕೇಳದೇ ಇರುವ ಎಲೀಷ ಇವಾಗ್ಯಾಕೆ ಕೇಳ್ತಿದ್ದಾನೆ? ತಪ್ಪು ತಿಳಿದುಕೊಂಡು ತಪ್ಪೊಪ್ಪಿಕೊಳ್ತಾನೇನೋ? ಹಾಗೆಯೇ ಯಾರೋ ಒಬ್ರು ನನ್ನನ್ನು ಮುಟ್ಟಿದ್ದಾರೆ ಎಂದು ಕೇಳಿದಾಗ ಸ್ವಂತವಾಗಿಯೇ ಅವಳು ಬಂದು ಸಾಕ್ಷಿ ಕೊಡುವುದಕ್ಕಾಗಿಯೇ ಕೇಳ್ತಾರೆ. ತಕ್ಷಣವೇ ಆ ಸ್ತ್ರೀ ಮುಂದಕ್ಕೆ ಬಂದು, ಪ್ರಭುವೇ, ನಾನೇ ಮುಟ್ಟಿದ್ದೇನೆ ಎಂದು ಹೇಳಿದಾಗ, ಸಾಕಪ್ಪ, ಸಮಸ್ಯೆ ತೀರ್ಹೋಯ್ತು, ಸ್ವಾಮಿ ಬಾ ಹೋಗೋಣ ಈಗ ಎಂಬುದಾಗಿ ಹೇಳಿರ್ತಾನೆ ಪೇತ್ರನು. ಇಲ್ಲವೇ ಯಾಯೀರನು ಹೇಳಿರುತ್ತಾನೆ, ಸ್ವಾಮಿ ಅವಳು ಮುಟ್ಟಿದ್ದೇನೆಂದು ಹೇಳಿದಾಳಲ್ಲವೇ, ಇನ್ನು ಹೊರಡೋಣ ಬಾ ಸ್ವಾಮಿ. ಇಲ್ಲ, ಸ್ವಲ್ಪ ನಿಲ್ಲು ಅಮ್ಮ, ಅಷ್ಟಕ್ಕೂ ನಿನ್ನ ಸ್ಟೋರಿ ಏನೆಂದು ಹೇಳು ಅನ್ನುತ್ತಾರೆ ಯೇಸು. ಇಲ್ಲಿ ನಿಮ್ಗೇನು ಅರ್ಥ ಆಗುತ್ತೆ? ಪರ್ಪಸ್ಫುಲ್ ಆಗಿ ಯೇಸು ಕ್ರಿಸ್ತನು ಬೇಕಂತಲೇ ಆಲಸ್ಯ ಮಾಡ್ತಿದ್ದಾರೆ ಎನ್ನುವುದು ಆ ಕಡೆ ಯಾಯೀರನಿಗೂ ಅರ್ಥವಾಗ್ತಿದೆ, ಪಕ್ಕದಲ್ಲಿರುವ ಶಿಷ್ಯರಿಗೂ ಅರ್ಥ ಆಗ್ತಿದೆ. ಸಹೋದರ ಸಹೋದರಿಯರೇ, ನಿಮಗಿರುವ ಸಮಸ್ಯೆ ತೀವ್ರವಾದದ್ದಾಗಿರ್ಬೋದು, ನಿಮಗಿರುವ ಸಮಸ್ಯೆ ತಾಳಿಕೊಳ್ಳಲಾರದಾಗಿರ್ಬೋದು. ಅಂತಹ ಸಮಸ್ಯೆಯೊಂದಿಗೆ ನೀವು ಒದ್ದಾಡುತ್ತಾ ಇರುವಾಗ ಅದನ್ನು ತೀರಿಸಬೇಕಾದ ದೇವರು ಬಂದು ತೀರಿಸಲಾರದೆ ತಡ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಆಗ ನಿಮಗೇನನ್ನಿಸುತ್ತೆ? ಯಾಕೆ ನನ್ನ ದೇವರು ಆಲಸ್ಯ ಮಾಡ್ತಿದ್ದಾರೆ? ನನ್ನ ಕಷ್ಟ ಗೊತ್ತಿಲ್ಲವೋ? ನನ್ನ ಬಾಧೆ ಗೊತ್ತಿಲ್ಲವೋ? ನನ್ನ ಪರಿಸ್ಥಿತಿ ಗೊತ್ತಿಲ್ಲವೋ? ಎಷ್ಟು ಒದ್ದಾಡ್ತಿದ್ದೇನೆಂದು, ಎಷ್ಟು ಕಷ್ಟಪಡ್ತಿದ್ದೇನೆಂದು ಗೊತ್ತಿಲ್ಲವೋ? ಯಾಕೆ ಆಲಸ್ಯ ಮಾಡ್ತಿದ್ದಾರೆ? ಇದೇನು ದೇವರೇ, ಯಾಕೆ ಆಲಸ್ಯ ಮಾಡ್ತಿದ್ದೀರಿ ಎಂಬುದಾಗಿ ನಾವು ದೇವರಿಗೆ ಕೇಳ್ತೇವಲ್ಲವೇ? ಈಗ ನನ್ನ ಪ್ರಶ್ನೆ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅದೇನೋ ದೇವರು ನನ್ನ ಜೀವಿತದಲ್ಲಿ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡದಂತೆ ಆಲಸ್ಯ ಮಾಡ್ತಿದ್ದಾರೆ ಎಂದು ನಿಮ್ಮಲ್ಲಿ ಯಾರಿಗಾದರೂ ಅನಿಸ್ತಿದೆಯಾ? ಯಾಕೆ ದೇವರು ಆಲಸ್ಯ ಮಾಡ್ತಾರೆ? ಜಾಗ್ರತೆಯಿಂದ ಕೇಳ್ರಿ. ಮೊದಲೇನೋ ಯಾರೋ ಒಬ್ರು ನನಗೆ ಟಚ್ ಮಾಡಿದ್ದಾರೆ ಎಂಬುದಾಗಿ ಅಂದಿದ್ದಕ್ಕೆ ಇವರು ಸ್ವಲ್ಪ ಮಟ್ಟಿಗೆ ಅನೀಸಿ ಫೀಲ್ ಮಾಡಿದ್ರು. 31ನೇ ವಚನ, ಜನಸಮೂಹ ನಿನ್ನ ಮೇಲೆ ಬೀಳುವುದನ್ನು ನೋಡುತ್ತಾ ಇದೆಯಲ್ಲವೇ? ಸ್ವಾಮಿ, ನಿನಗೆ ಅರ್ಥ ಆಗ್ತಾ ಇಲ್ಲವೋ? ಇಷ್ಟೊಂದು ಜನ ನಿನ್ನ ಮೇಲೆ ಬೀಳ್ತಾ ಇದ್ದಾರಲ್ಲವೇ? ನನ್ನನ್ನು ಮುಟ್ಟಿದ್ದು ಯಾರೆಂದು ಕೇಳುವುದೇಕೆ? ಏನಿದು? ಆ ಶಿಷ್ಯರಿಗೆ ಅರ್ಥವಾದದ್ದೇನೆಂದರೆ, ಇದು ಏನೆಂದು ನಮಗೆ ಅರ್ಥ ಆಗ್ತಿಲ್ಲ. ಯೇಸುವೇ, ನಮಗೇನೂ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಗುಂಪು ನಿಮ್ಮ ಮೇಲೆ ಬೀಳ್ತಿರುವಾಗ ಮುಟ್ಟಿದ್ಯಾರೆಂದು ಕೇಳುವುದು ಹೇಗೆ? ಏನೂ ಅರ್ಥ ಆಗ್ತಿಲ್ಲ. ಕೆಲವೊಂದು ಸಾರಿ ಯೇಸು ಕ್ರಿಸ್ತನು ಮಾಡಿದ್ದು ನಮಗೇ ಅರ್ಥ ಆಗಲ್ಲ. ಯಾಕೆ ಯೇಸು ಆಲಸ್ಯ ಮಾಡ್ತಿದ್ದಾರೆಂದು ನಮಗೆ ಅರ್ಥ ಆಗಲ್ಲ. ಶಿಷ್ಯರಿಗೆ ಅರ್ಥ ಆಗ್ಲಿಲ್ಲ ಯೇಸು ಯಾಕೆ ನಿಂತರೆಂದು, ಯಾಕೆ ಆಲಸ್ಯ ಮಾಡ್ತಿದ್ದಾರೆಂದು ಅರ್ಥ ಆಗ್ಲಿಲ್ಲ. ಆನಂತರ ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಿರಲಾಗಿ ಆ ಸ್ತ್ರೀ ತನಗಾದದ್ದನ್ನು ತಿಳಿದುಕೊಂಡು ಭಯಪಟ್ಟು ನಡುಗುತ್ತಾ ಬಂದು ಆತನಿಗೇ ಅಡ್ಡಬಿದ್ದಳು. ಭಯಪಡುತ್ತಾಳೆ, ನಡುಗುತ್ತಾ ಬರುತ್ತಾಳೆ. ಅಷ್ಟೇ ಅಲ್ಲ, ಈಗ ಯೇಸುವಿನ ಪಾದಗಳಿಗೆ ಸಾಷ್ಟಾಂಗವಾಗಿ ಅಡ್ಡ ಬೀಳುತ್ತಾಳೆ. ಪೇತ್ರನೂ ಉಳಿದವರು ನೋಡಿ, ಇದೆಲ್ಲ ಇವಾಗ ಅವಶ್ಯಕವಾಗಿದೆಯೋ ಅಂದುಕೊಂಡಿರ್ತಾರಲ್ಲವೇ? ಇದೆಲ್ಲ ಇವಾಗ ಅವಶ್ಯಕವಾಗಿದೆಯಾ ಅಮ್ಮ ತಾಯಿ? ಯಾಯೇರನು ಕೂಡ ಹಾಗೆ ಅಂದ್ಕೊಂಡಿರ್ತಾನೆ. ಹೊರಗೆ ಬಂದ್ರೂ ಬಂದೆ, ಆದ್ರೆ ಇದೆಲ್ಲ ಇವಾಗ ಯಾಕೆ ಬೇಕಿತ್ತು? ಅಷ್ಟೊಂದು ಕೈ ಜೋಡಿಸಿ ಅಡ್ಡ ಬಿದ್ದು ನಮಸ್ಕರಿಸೋದು ಇದೆಲ್ಲ ಬೇಕಿತ್ತಾ? ಆಗ ಯೇಸು, ಅಮ್ಮ ನಿನ್ನೆದ್ದೇಳು ಅಂದಾಗ, ಸಾಕಪ್ಪ ಮುಗ್ದೋಯ್ತೇನೋ ಅಂದ್ಕೊಳ್ತಾರೆ. ಆಗ ಯೇಸು, ಅಷ್ಟಕ್ಕೂ ನಿನ್ನ ಜೀವಿತದಲ್ಲಿ ಏನಾಗಿದೆ ಎಂದು ಹೇಳು ಎಂದು ಹೇಳಿದ್ರು ಪ್ರಿಯರೇ. ಹಾಗೆ ಅಂದಿದ್ದಕ್ಕಾಗಿ ಯಾಯೀರನ ಮನಸ್ಸೊಳಗೆ ಒಂದು ವಿಧವಾದಂತಹ ವೇದನೆ, ಒಂದು ವಿಧವಾದಂತಹ ಏನನ್ನೋಣ ಆವೇದನೆ, ಹಾಗೆಯೇ ಬೇಸರ, ಆವೇಶ, ಇವೆಲ್ಲ ಮನಸ್ಸಲ್ಲಿ ತುಂಬಿಕೊಂಡಿರ್ತವೆ. ಪ್ರಭುವೇ, ಈ ಅಧಿಕಾರಿಗಳಾದ ನಾವು ನಿನ್ನನ್ನು ವಿರೋಧಿಸಿದ್ದಕ್ಕಾಗಿ ತಾನೇ ಈ ದಿನ ಈ ರೀತಿ ನೀವು ತಡ ಮಾಡ್ತಿರೋದು? ಸಭಾಮಂದಿರದ ಅಧಿಕಾರಿಗಳೆಲ್ಲ ನಿಮಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ನಿಮ್ಮ ಬೋಧನೆ ವಿರೋಧಿಸ್ತಿದ್ದಾರೆ, ನೀವು ಮಾಡುತ್ತಿರುವ ಅದ್ಭುತಗಳನ್ನು ವಿರೋಧಿಸ್ತಿದ್ದಾರೆ. ಅವರಲ್ಲಿ ನನ್ನನ್ನು ಕೂಡ ಒಬ್ಬನೆಂದು ಭಾವಿಸಿ ಈಗ ನನಗೇನೋ ಕಷ್ಟ ಬಂದಿದ್ದಕ್ಕೆ ನಿನ್ ಬಳಿಗೆ ಬಂದು ಪಾದ ಹಿಡ್ಕೊಂಡ್ರೆ ಈಗ ಬೇಕಂತ ಆಲಸ್ಯ ಮಾಡ್ತಿದ್ದೀರಲ್ಲವೇ? ಈಗ ನನಗೆ ಎಷ್ಟೋ ಆಸೆ ತೋರಿಸಿ ನಿರಾಶೆಗೊಳಿಸ್ತಿದ್ದೀರಲ್ಲವೇ ಎಂದು ಹೀಗೆ ಮನಸ್ಸಲ್ಲಿ ಖಂಡಿತವಾಗಿ ಅಂದ್ಕೊಂಡಿರ್ತಾನಲ್ಲವೇ? ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಶತ್ರುವಿಗೂ ಕೂಡ ತೊಂದರೆ ಕೊಡುವಂಥದ್ದು ನಮ್ಮ ದೇವರ ಕೈಯಲ್ಲಿ ಆಗುವುದೇ ಇಲ್ಲ.
ಆತನೇ ಅಲ್ಲವೋ ಬೋಧಿಸಿರೋದು ಏನೆಂದು? ಶತ್ರುಗಳನ್ನು ಕೂಡ ಪ್ರೀತಿಸಿರಿ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರೆಂದು ಹೇಳಿದಾರಲ್ವೇ? ಯೇಸು ನಿಷ್ಕಾರಣವಾಗಿ ಒಬ್ಬರಿಗೆ ಬಾಧೆಪಡಿಸುವುದು ಆತನ ಕೈಲಾಗುವುದಿಲ್ಲ. ಅವನಂದ್ಕೊಳ್ಬೋದು, ನನ್ನ ಮಗಳು ಸಾಯುತ್ತಾ ಇದ್ದಾಳೆ, ಸಾಯುವ ಸ್ಥಿತಿಯಲ್ಲಿದ್ದಾಳೆ ಎಂದು ಅಂದುಕೊಳ್ಬಹುದು. ಬಂದು ಕಾಪಾಡಬೇಕಾದವನು ಈಗ, ಕಾಪಾಡಬೇಕಾದ ಸಮಯದಲ್ಲಿ, ಪ್ರತಿ ಸೆಕೆಂಡ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುವಾಗ ಓಡೋಡಿ ಬಂದು ನನ್ನ ಮಗಳನ್ನು ಕಾಪಾಡಬೇಕಾದ ಸಮಯದಲ್ಲಿ ಇದೆಲ್ಲ ಏನ್ ಕಥೆ ಇದು? ವಸ್ತ್ರದ ಉಡುಪನ್ನು ಮುಟ್ಟಿದವಳೇನು? ಆಕೆ ಬಂದು ಕಾಣಿಸಿಕೊಳ್ಳೋದೇನು? ಆಕೆಯನ್ನು ಕಾಣಬೇಕೆಂದು ಹಠ ಹಿಡಿಯೋದೇನು? ಅವಳು ಹೊರಗೆ ಬಂದು ಸಾಷ್ಟಾಂಗವಾಗಿ ಅಡ್ಡ ಬೀಳೋದೇನು? ಈ ವಿನ್ಯಾಸವೆಲ್ಲ ಏನು? ಅದೆಲ್ಲ ಮುಗಿದ ನಂತರ ಏನಮ್ಮ, ಅಷ್ಟಕ್ಕೂ ನಿನ್ನ ಜೀವಿತದಲ್ಲಿ ಏನಾಯ್ತೆಂದು ಹೇಳು ಅಂದ ಕೂಡಲೇ ಅವಳು ಶುರು ಮಾಡಿಕೊಳ್ತಾಳೆ. ಕೆಲವರು ಸಾಕ್ಷಿ ಹೇಳ್ತಾ ಇರುವಾಗ ಮೈ ಕೇಳ್ಕೊಳ್ಬೇಕು, ಸಾಕಮ್ಮ ಸಾಕಂತ ಹೇಳಿ ಮೈ ಕೇಳ್ಕೊಳ್ಬೇಕು. ಆದ್ರೂ ಹೇಳ್ತಲೇ ಇರ್ತಾರೆ. ಆ ದಿನ ಅವಳು ಹೇಳ್ತಿರೋದೇನೆಂದರೆ, ಪ್ರಭುವೇ, ನನಗಿರುವ ಸಮಸ್ಯೆ ತೀರಲಾರದ ಸಮಸ್ಯೆಯಾಗಿತ್ತು, ತಾಳಲಾರದ ಸಮಸ್ಯೆಯಾಗಿತ್ತು, ಕರಗದ ಸಮಸ್ಯೆಯಾಗಿತ್ತು, ತೊಲಗದ ಸಮಸ್ಯೆಯಾಗಿತ್ತು, ಬಹಳ ಕಾಡಿಸಿ ಪೀಡಿಸುವ ಸಮಸ್ಯೆಯಾಗಿತ್ತು. 12 ವರ್ಷಗಳಿಂದ ಈ ಸಮಸ್ಯೆ ಇದೆ ಸ್ವಾಮಿ ಅಂದಾಗ ತಕ್ಷಣವೇ ಯಾಯೀರನಿಗೆ 12 ವರ್ಷವೋ? ನನ್ನ ಮಗಳ ವಯಸ್ಸು ಕೂಡ 12 ವರ್ಷವಾಗಿದೆ. ಪ್ರಭುವೇ, ಇಲ್ಲಿರುವ ಡಾಕ್ಟರ್ಸ್ ಎಲ್ಲರ ಬಳಿಗೆ ಹೋಗಿದ್ದೇನೆ, ಯಾರೂ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ. ಆಗ ಯಾಯೀರ ಅಂದ್ಕೊಳ್ತಾನೆ, ಇಲ್ಲಿರುವ ಎಲ್ಲಾ ಡಾಕ್ಟರ್ ಬಳಿಗೆ ನನ್ನ ಮಗಳಿಗೂ ಕರೆದೊಯ್ದಿದ್ದೇನೆ, ಹೌದು, ಯಾರೂ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ. ಇದೇನು ಇವಳ ಸಮಸ್ಯೆ, ನನ್ನ ಮಗಳ ಸಮಸ್ಯೆ, ಎರಡೂ ಒಂದೇ ರೀತಿಯಾಗಿವೆ ಅಲ್ಲವೇ? ಸ್ವಾಮಿ, 12 ವರ್ಷಗಳಿಂದ ಇದೆ ನನ್ನ ಸಮಸ್ಯೆ. ಯೇಸುವೆ, ನನ್ನ ಮಗಳ ವಯಸ್ಸು ಕೂಡ 12 ವರ್ಷ ಆಗಿದೆ. ಯೇಸುವೆ, ಯಾರೊಬ್ಬರೂ ನನ್ನ ರೋಗ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ. ಹೌದು, ನನ್ನ ಮಗಳಿಗೂ ಕೂಡ ಯಾವ ವೈದ್ಯನೂ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ. ಬಹಳ ದುಡ್ಡು ಖರ್ಚು ಮಾಡಿದೆ, ನನ್ನ ಹತ್ರವೂ ಇದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿದೆ. ದಿನೇ ದಿನೇ ರೋಗ ಹೆಚ್ಚಾಯ್ತೇ ಹೊರತು ಕಡಿಮೆ ಆಗ್ಲಿಲ್ಲ. ನನ್ನ ಮಗಳ ರೋಗವು ಕೂಡ ದಿನೇ ದಿನೇ ಹೆಚ್ಚಾಯ್ತೇ ಹೊರತು ಕಡಿಮೆ ಆಗ್ಲಿಲ್ಲ. ಈಗ ಪ್ರಾಣ ಕಳ್ಕೊಳ್ಳುವ ಸ್ಥಿತಿ ಬಂತು. ಯೇಸುವೇ, ಇನ್ನು ಪ್ರಾಣದ ಮೇಲೆಯೇ ಬೇಸತ್ತು ಹೋಗಿ ಸಾಯೋಣ ಅಂದುಕೊಂಡಿದ್ದೆ. ಅಯ್ಯೋ, ನನ್ನ ಮಗಳು ಕೂಡ ಈಗ ಸಾಯಲು ಸಿದ್ಧವಾಗಿದ್ದಾಳಲ್ಲವೇ? ಆದರೆ ಯೇಸುವೇ, ಯಾರೋ ನಿನ್ ಬಗ್ಗೆ ಹೇಳಿರುವುದನ್ನು ಕೇಳಿದ್ದೇನೆ. ನಾನು ಕೂಡ ಯಾರೋ ಒಬ್ರು ಹೇಳಿದ್ದಕ್ಕೆ ಕೇಳಿದ್ದೇನೆ, ವಿಶ್ವಾಸ ಇಟ್ಟಿದ್ದೇನೆ. ನಾನು ಕೂಡ ವಿಶ್ವಾಸ ಇಟ್ಟಿದ್ದಕ್ಕಾಗಿ ಆತನ ಬಳಿಗೆ ಬಂದೆ. ನಿನ್ನ ಬಗ್ಗೆ ಕೇಳದೆ, ನಿನ್ನಲ್ಲಿ ನಂಬಿಕೆ ಇಟ್ಟೆ. ಯೇಸುವೇ, ನಿನ್ ಬಳಿಗೆ ಬಂದು ಡೈರೆಕ್ಟ್ ಆಗಿ ಕೇಳುವ ಧೈರ್ಯ ಇಲ್ಲದಕ್ಕೆ ವಸ್ತ್ರದ ಉಡುಪನ್ನು ಮುಟ್ಟಿದೇನಯ್ಯ. 12 ವರ್ಷಗಳಿಂದ ಇದ್ದ ತೀವ್ರವಾದ ಸಮಸ್ಯೆ, ತಾಳಿಕೊಳ್ಳಲಾರದ ಸಮಸ್ಯೆ, ತೊಲಗಲಾರದ ಸಮಸ್ಯೆ, ನೀಗಲಾರದ ಸಮಸ್ಯೆ ಕ್ಷಣದಲ್ಲೇ ಮಾಯವಾಗಿ ಹೋಯ್ತು. ಯೇಸುವೆ, ನಿನ್ನ ವಸ್ತ್ರದ ಉಡುಪನ್ನು ಮುಟ್ಟಿದ ಕೂಡಲೇ 12 ವರ್ಷಗಳಿಂದ ಇದ್ದಂತಹ ರಕ್ತಸ್ರಾವ ಏನಾಯ್ತಂತೆ? ಬಿಟ್ಟು ಹೋಯ್ತು ಯೇಸುವೆ ಅನ್ನುತ್ತಾಳೆ. ಅದನ್ನು ಕೇಳ್ತಿರುವಾಗ ಯಾಯೀರನ ಹೃದಯದೊಳಗೆ ಯಾವ ಕಾರ್ಯ ನಡೆದಿತ್ತು ಗೊತ್ತಾ ನಿಮಗೆ? ಅವನ ನಂಬಿಕೆ ಹೆಚ್ಚಾಗುತ್ತಾ ಬಂತು ಪ್ರಿಯರೇ. ಅಯ್ಯೋ, 12 ವರ್ಷಗಳಿಂದ ಅವಳ ಸಮಸ್ಯೆ ಇತ್ತು. ನನ್ನ ಮಗಳ ವಯಸ್ಸು ಕೂಡ 12 ವರ್ಷ. ಎಲ್ಲಾ ಡಾಕ್ಟರ್ ಬಳಿಗೆ ಹೋಗಿದ್ದಳಂತೆ. ನಾನು ನನ್ನ ಮಗಳಿಗೆ ಎಲ್ಲಾ ಡಾಕ್ಟರ್ ಬಳಿಗೆ ಕರೆದೊಯ್ದಿದ್ದೆ. ಆಕೆಗೆ ಯಾರೂ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ ಅಂತೆ. ನನ್ನ ಮಗಳಿಗೂ ಕೂಡ ಯಾರೂ ವಾಸಿ ಮಾಡ್ಲಿಲ್ಲ. ಇನ್ನು ಸಾಯಲು ಸಿದ್ಧಳಾಗಿದೆ ಯೇಸುವೆ ಅಂದಿದ್ದಳು. ನನ್ನ ಮಗಳು ಕೂಡ ಸಾಯಲು ಸಿದ್ಧವಾಗಿದ್ದಾಳೆ. ಆಕೆ ವಸ್ತ್ರದ ಉಡುಪನ್ನು ಮುಟ್ಟಿದ ಕೂಡಲೇ ವಾಸಿಯಾದಳು ಅಂದಳು. ಏಕೆ ವಸ್ತ್ರದ ಉಡುಪು ಮುಟ್ಟಿದ ಕೂಡಲೇ ವಾಸಿಯಾಗುವುದಾದ್ರೆ ಯೇಸುವೆ ಸ್ವತಃ ಬಂದು ನನ್ನ ಮಗಳ ಮೇಲೆ ಕೈ ಇಟ್ರೆ, ಒಂದು ವೇಳೆ ಸತ್ತರೂ ಸಹ ನನ್ನ ಮಗಳು ತಿರುಗಿ ಬದುಕಿ ಬರುತ್ತಾಳೆ ಎಂಬ ನಂಬಿಕೆ ಯಾರಿಗುಂಟಾಯ್ತು ಹೇಳ್ರಿ? ಯಾರಿಗುಂಟಾಗಿರುತ್ತೆ? ಯಾಯೀರನಿಗೆ. ಅದು ಪ್ರಿಯರೇ ಆ ದಿನ ಯೇಸು ಮಾಡುತ್ತಿರುವ ಅದ್ಭುತವಾದ ಸೇವೆ. ಇರೋ ವಾಸ್ತವ ಏನ್ ಗೊತ್ತಾ? ಯಾಯೀರನು ಯೇಸು ಬಳಿಗೆ ಬಂದು, ಸ್ವಾಮಿ, ಬೇಗನೆ ನನ್ನ ಮನೆಗೆ ಬರುವಿರಾ? ಯಾಕೆ? ಅದಕ್ಕಾಗಿ ನನ್ನ ಮಗಳು ಸಾಯಲು ಸಿದ್ಧವಾಗಿದ್ದಾಳೆ, ಯಾವುದೇ ಕ್ಷಣದಲ್ಲಾದ್ರೂ ಸಾಯಬಹುದು. ಬಾ ಯೇಸುವೆ ಬೇಗನೆ ಅಂದಾಗ, ಆಯ್ತು ಬಾ ಹೋಗೋಣ ಎಂದು ಹೇಳಿ ಯೇಸು ಹೊರಡುತ್ತಾರೋ ಇಲ್ಲವೋ, ಅಲ್ಲಿ ಮಗಳೂ ಸತ್ತೋಗುತ್ತಾಳೆ ಪ್ರಿಯರೇ. ಆ ವಿಷಯ ಇನ್ನು ಯಾಯೀರನಿಗೆ ಗೊತ್ತಿರಲಿಲ್ಲ. ಆ ವಿಷಯ ಕೇವಲ ಒಬ್ಬಾತನಿಗೇ ಗೊತ್ತಿತ್ತು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತಿತ್ತು. ಈ ಅಧಿಕಾರಿ ನನ್ನ ಬಳಿಗೆ ಬಂದಿರೋದು ಯಾಕೆಂದರೆ ಮಗಳು ಇನ್ನೂ ಪ್ರಾಣದಿಂದಿರುವುದಕ್ಕಾಗಿ ಬಂದಿದ್ದಾನೆ. ಒಂದು ವೇಳೆ ಇವನಿಗೆ ಇವನ ಮಗಳು ಸತ್ತಿದ್ದಾಳೆಂದು ಗೊತ್ತಾದ್ರೆ ಬಹಳ ಕುಗ್ಗಿ ಹೋದವನಾಗಿ ನನ್ನನ್ನು ಬಿಟ್ಟು ಹೋಗ್ತಾನೆ, ಓಡೋಡಿ ಹೋಗ್ತಾನೆ. ಅಯ್ಯೋ ಅಯ್ಯೋ, ನನ್ನ ಮಗಳು ಸತ್ತೋದಳಂತೆ ಎಂದು ಓಡಿ ಹೋಗ್ತಾನೆ. ಕಾರಣವೇನೆಂದರೆ ಅವನೊಳಗೆ ತನ್ನ ಮಗಳು ಸತ್ತರೂ ಸಹ ಯೇಸು ಬದುಕಿಸುತ್ತಾರೆ ಎನ್ನುವಂತಹ ನಂಬಿಕೆ ಇನ್ನೂ ಇರಲಿಲ್ಲ. ಅದು ಯಾರಿಗೆ ಗೊತ್ತಿತ್ತು?
ಯೇಸುವಿಗೆ ಗೊತ್ತಿತ್ತು. ಈಗ ಇವನೊಳಗೆ ನಂಬಿಕೆಯನ್ನು ಹೆಚ್ಚಿಸಬೇಕಾದರೆ ಅವನು ಕೇಳಬೇಕು. ಒಂದು ಅದ್ಭುತವಾದಂತಹ ಸಾಕ್ಷಿ ಕೇಳಬೇಕು. ಅದಕ್ಕಾಗಿಯೇ ಯಾವ ಒಂದು ಸಾಕ್ಷಿ ಯಾಯೀರನ ಜೀವಿತದಲ್ಲಿರುವಂತಹ ಅಪನಂಬಿಕೆಯನ್ನೆಲ್ಲ ತೆಗೆದುಹಾಕಿ ದೊಡ್ಡ ನಂಬಿಕೆಯನ್ನು ಯಾಯೀರನ ಮನಸ್ಸನ್ನು ತುಂಬಿಸುತ್ತದೋ ಆ ಸಾಕ್ಷಿಯನ್ನೇ ಕೇಳುವಂತೆ ಮಾಡಿದ್ರು ಪ್ರಿಯರೇ ಯೇಸುಕ್ರಿಸ್ತನು. ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಅದ್ಭುತವಾದ ಸಾಕ್ಷಿಗಳನ್ನು ಈ ಕಲ್ವರಿ ಸ್ವರ ಕಾರ್ಯಕ್ರಮದಲ್ಲಿ ಕೆಲವೊಮ್ಮೆ ನಾವು ತೋರಿಸ್ತೇವೆ. ಕಾರಣ ಗೊತ್ತಾ? ನಿಮ್ಮ ನಂಬಿಕೆಯನ್ನು ದೃಢಪಡಿಸುವುದಕ್ಕಾಗಿ. ಆ ವ್ಯಕ್ತಿಯ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿರೋದಾದರೆ, ಅಂತಹ ಕುಟುಂಬವನ್ನು ದೇವರು ಕಟ್ಟಿರುವುದಾದರೆ, ಅಂತಹ ವ್ಯಕ್ತಿಯನ್ನೇ ದೇವರು ಬದಲಾಯಿಸಿರೋದಾದ್ರೆ, ನನ್ನನ್ನು ಯಾಕೆ ಬದಲಾಯಿಸಲ್ಲ? ನನ್ನ ಗಂಡನನ್ನು ಯಾಕೆ ಬದಲಾಯಿಸಲ್ಲ? ನಮ್ಮ ಮಕ್ಕಳನ್ನು ಯಾಕೆ ಬದಲಾಯಿಸಲ್ಲ? ನನಗ್ಯಾಕೆ ಉದ್ಯೋಗ ಕೊಡಿಸಲ್ಲ? ನನಗ್ಯಾಕೆ ಮಕ್ಕಳನ್ನು ಕೊಡುವುದಿಲ್ಲ? ಎನ್ನುವಂತಹ ನಂಬಿಕೆಯು ನಿಮ್ಮ ಹೃದಯದೊಳಗೆ ಹೆಚ್ಚಿಸುವುದಕ್ಕಾಗಿಯೇ ಅದ್ಭುತವಾದ ಸಾಕ್ಷಿಗಳನ್ನು ನಿಮಗಾಗಿ ತೋರಿಸ್ತಿರ್ತೇವೆ. ಆ ದಿನ ನಡೆದಿದ್ದೇನು ಗೊತ್ತಾ? ಯಾಯೀರನ ಮಗಳು ಆಗಲೇ ಸತ್ತು ಹೋಗಿದ್ದಳು. ಆ ವಿಷಯ ಯಾಯೀರನಿಗೆ ಗೊತ್ತಿರಲಿಲ್ಲ. ಆದರೆ ಯಾಯೀರನ ಮಗಳು ಬದುಕಬೇಕಾದರೆ ಯಾಯೀರನ ಹೃದಯದಲ್ಲಿ ನಂಬಿಕೆ ಬೇಕಾಗಿತ್ತು. ಆ ಸ್ತ್ರೀಗೆ ಯೇಸು ಏನ್ ಹೇಳ್ತಾರೆ ನೋಡಿ, 34ನೇ ವಚನ. ಅದಕ್ಕಾತನು, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಏನಂತಿದೆ ಅಲ್ಲಿ? ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಸಹೋದರ ಸಹೋದರಿಯರೇ, ನನ್ನ ಯೇಸು ಮನಸ್ಸು ಮಾಡುವುದಾದರೆ ಡೈರೆಕ್ಟ್ ಆಗಿ ನಿಮಗೆ ಸ್ವಸ್ಥ ಮಾಡ್ಬೋದು. ನಿಮ್ಮ ಸಹಾಯದ ಅವಶ್ಯಕತೆ ಇರಲ್ಲ. ಅದೇ ಸಮಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ನಂಬಿಕೆಯ ಮೇರೆಗೆ ನಿಮ್ಮನ್ನು ಸ್ವಸ್ಥಪಡಿಸುತ್ತಾರೆ. ಆ ಸ್ತ್ರೀಗೆ ನೋಡಿ, ಅಮ್ಮ, ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥ ಮಾಡಿತು ಎಂದು ಯೇಸು ಹೇಳ್ತಾರೆ. ಮಾರ್ಥಳೇ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ. ಅಂದರೆ ಈ ದಿನ ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾಗಿರುವಂತಹ ಅದ್ಭುತ ನೀವು ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ನಿಮಗೇನ್ ಬೇಕು? ನಂಬಿಕೆ ಬೇಕು. ಹೀಗೆ ನಾನು ಸಾರುವ ಈ ಸಂದೇಶಗಳು ನಿಮಗೆ ಏನನ್ನುಂಟು ಮಾಡುತ್ತಾ ಇವೆ? ನಂಬಿಕೆಯನ್ನು ಉಂಟು ಮಾಡುತ್ತಿವೆ. ನಂಬಿಕೆ ಹೇಗೆ ಬರುತ್ತದೆ? ಕೇಳುವುದರಿಂದ ಬರುತ್ತದೆ. ಹಾಗೆ ಕೇಳುವುದು ಯಾವುದರಿಂದ ಸಾಧ್ಯ? ದೇವರ ವಾಕ್ಯದಿಂದ ಸಾಧ್ಯ. ಅದಕ್ಕಾಗಿಯೇ ಕ್ರೈಸ್ತಿಯ ಸಮಾಜವೇ, ಪ್ರತಿದಿನ ಈ ರೀತಿ ಸಂದೇಶ ನೀವು ಕೇಳುವುದಕ್ಕಾಗಿಯೇ ನಾವು ಈ ಕಾರ್ಯಕ್ರಮ ಪ್ರಸಾರ ಮಾಡಲು ಕಾರಣ ಗೊತ್ತಾ? ನೀವು ಎದಕ್ಕಾಗಿ ದೇವರಿಗೆ ಪ್ರಾರ್ಥಿಸುತ್ತಾ ಇದ್ದೀರೋ, ಎದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಗೋಳಾಡುತ್ತಾ ಇದ್ದೀರೋ, ಆ ಸಮಸ್ಯೆ ನಿಮ್ಮ ಜೀವಿತದಿಂದ ಸಮಾಧಿಯಾಗಿ ಸಂಪೂರ್ಣವಾಗಿ ತೊಲಗಿ ಹೋಗಬೇಕಾದರೆ ಅದಕ್ಕೆ ತಕ್ಕಂತಹ ನಂಬಿಕೆ ನಿಮಗೆ ಬೇಕು. ಆ ನಂಬಿಕೆಯೇ ನಿಮ್ಮಲ್ಲುಂಟು ಮಾಡಬೇಕೆಂದು, ನಿಮ್ಮಲ್ಲಿ ಹೆಚ್ಚಿಸಬೇಕೆನ್ನುವುದಕ್ಕಾಗಿಯೇ ಇಂಥ ವಿವರಣೆಯಿಂದ ಕೂಡಿದ ಸಂದೇಶಗಳನ್ನು, ನಿಮ್ಮ ನಂಬಿಕೆ ಹೆಚ್ಚಿಸುವ ಸಂದೇಶಗಳನ್ನು ನಾವು ಹೀಗೆ ಪ್ರಸಾರ ಮಾಡ್ತಿದ್ದೇವೆ. ಆಕೆಯ ಸಾಕ್ಷಿ ಯಾಯೀರನ ಹೃದಯದಲ್ಲಿ ದೊಡ್ಡ ನಂಬಿಕೆಯನ್ನು ಉಂಟು ಮಾಡಿತು. ಅವನಿಗೆ ಅನಿಸಿದ್ದೇನೆಂದರೆ, ಇವಳು ಯೇಸುವಿನ ವಸ್ತ್ರ ಮುಟ್ಟಿದ್ದಕ್ಕೇ ವಾಸಿಯಾಗಿರೋದಾದರೆ ಈಗ ಈ ಯೇಸುವೇ ನಮ್ಮ ಮನೆಗೆ ಬರ್ತಿದ್ದಾರೆ, ಬಂದು ನನ್ನ ಮಗಳಿಗೆ ಮುಟ್ಟುವುದಾದರೆ ನನ್ನ ಮಗಳು ಸತ್ತರೂ ಸಹ ಏನಾಗ್ತಾಳೆ? ಬದುಕಿ ಬರುತ್ತಾಳೆ ಎಂಬ ನಂಬಿಕೆ ಅವನೊಳಗೆ ಬಂದಿತೋ ಇಲ್ಲವೋ? ಯಾರೋ ಒಬ್ರು ಅವನ ಕಡೆಯಿಂದ ಬಂದು ಗುರುವಿಗೆ ತೊಂದರೆ ಕೊಡಬೇಡ ಅನ್ನುತ್ತಾರೆ. ಯಾಕೆ, ಏನಾಯ್ತು? ನಿನ್ನ ಮಗಳು ಸತ್ತೋದಳು. ಯಾವಾಗ ಯಾರೋ ಒಬ್ರು ಬಂದು ಆ ಮಾತನ್ನು ಹೇಳ್ತಾರೋ, ಯೇಸು ತಕ್ಷಣವೇ ಅವನಿಗೆ ಹೇಳ್ತಾರೆ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಸತ್ತರೂ ಸಹ ತಿರುಗಿ ಎದ್ದು ಬರುವಳು. 35-36ನೇ ವಚನ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಯೇಸು ಅವರು ಆಡಿದ ಮಾತನ್ನು ಲಕ್ಷ್ಯ ಮಾಡದೆ ತಕ್ಷಣವೇ ಯಾಯೀರನ ಕಡೆಗೆ ನೋಡಿ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಹೋಲ್ಡ್ ಆನ್. ಅವ್ರು ಹೇಳಿರುವ ಮಾತು ಕೇಳಬೇಡ, ನಾನು ಹೇಳೋ ಮಾತು ಕೇಳು. ನಂಬಿಕೆ ಮಾತ್ರ ಇರಲಿ ಅಂದಾಗ ಯಾಯೀರನಿಗೆ ನಂಬಿಕೆ ಇದೆ ಅಂತೀರಾ, ಇಲ್ಲ ಅಂತೀರಾ? ಇದ್ದಿತು. ಆ ನಂಬಿಕೆ ಹೇಗೆ ಬಂತು? ಆಲಸ್ಯವಾದಾಗಲೇ ಬಂತು. ಆಲಸ್ಯ ಏನ್ ಮಾಡಿತು? ಯಾಯೀರನ ನಂಬಿಕೆಯನ್ನು ಹೆಚ್ಚಿಸಿತು. ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಸಹೋದರರೇ, ಕೇಳ್ತಿದ್ದೀರಾ? ನಿಮ್ಮ ಜೀವಿತದಲ್ಲಿ ನನ್ನ ದೇವರು ಖಂಡಿತವಾಗಿಯೂ ಅದ್ಭುತ ಮಾಡ್ತಾರೆ. ಆದರೆ ಆ ಅದ್ಭುತ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಾಗ ನೀವು ಅದನ್ನು ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ನಿಮಗೇನ್ ಬೇಕು? ನಂಬಿಕೆ ಬೇಕು. ಈ ನಂಬಿಕೆ ಹೇಗೆ ಬರುತ್ತದೆ?
ಕೇಳುವುದರಿಂದ ಬರುತ್ತೆ. ಆ ರೀತಿ ಕೇಳುವುದು ಯಾವುದರಿಂದ ಸಾಧ್ಯ? ವಾಕ್ಯದಿಂದ ಸಾಧ್ಯ. ಆ ದಿನ ಆಲಸ್ಯವಾಗುತ್ತದೆ ಅಂದುಕೊಂಡ ಯಾಯೀರನು ಆವೇಶವನ್ನು ಹೆಚ್ಚಿಸಿಕೊಂಡಿರ್ತಾನೆ ಮನಸ್ಸೊಳಗೆ, ಬೇಸರಗೊಂಡಿರುತ್ತಾನೆ ಮನಸ್ಸಿನೊಳಗೆ. ಯೇಸುವೇ, ಸಭಾಮಂದಿರದ ಅಧಿಕಾರಿಗಳೆಲ್ಲ ನಿನಗೆ ವಿರೋಧಿಸಿದ್ದಕ್ಕಾಗಿ, ಅವರಲ್ಲಿ ನಾನೊಬ್ಬನಾಗಿದ್ದಕ್ಕಾಗಿ, ಈಗ ನನಗೆ ಅವಶ್ಯಕತೆ ಇದ್ದಿದ್ದಕ್ಕೆ ನಿನ್ನ ಪಾದ ಸನ್ನಿಧಿಗೆ ಬಂದ್ರೆ ಬೇಕಂತ ತಡ ಮಾಡ್ತಾ ಇದ್ದೀರಲ್ಲವೇ? ಸ್ವಾಮಿ, ನನ್ನ ಮಗಳು ಸಾಯುವಾಗಿದ್ದಾಳೆ, ದಯವಿಟ್ಟು ಬಾ ಯೇಸುವೇ ಎಂದು ಹೀಗೆ ಮನಸ್ಸೊಳಗಡೆ ಆವೇದನೆ ಪಡುತ್ತಾ ಇರುವಾಗ ಆ ಸ್ತ್ರೀ ಸಾಕ್ಷಿ ಶುರು ಮಾಡಿಕೊಳ್ತಾಳೆ. ಆದರೆ ಅವಳು ಆ ಸಾಕ್ಷಿ ಹೇಳ್ತಿರುವಾಗ ಅವನು ಹೃದಯದಲ್ಲಿ ಗ್ರಹಿಸಿಕೊಂಡಿದ್ದೇನು ಗೊತ್ತಾ? ನನ್ನ ಮಗಳಿಗಿರುವ ಸಮಸ್ಯೆ ಇವಳಿಗಿರುವ ಸಮಸ್ಯೆ, ನನ್ನ ಮಗಳಿಗಿರುವ ವಯಸ್ಸು ಇವಳಿಗಿದ್ದಂತಹ ಸಮಸ್ಯೆದ ವಯಸ್ಸು ಎಲ್ಲ ಸಮಾನವಾಗಿವೆ ಅಲ್ಲವೇ? ಕೊನೆಗೆ ಅವಳು ಹೇಳಿದ್ದೇನೆಂದರೆ, ನಿನ್ನ ವಸ್ತ್ರದ ಉಡುಪನ್ನು ಮುಟ್ಟಿದೆ, ವಾಸಿಯಾದೆ. ಯಾಯೀರನಿಗೆ ಅರ್ಥವಾಗುತ್ತೆ, ವಸ್ತ್ರದಲ್ಲೇ ಇಷ್ಟು ಶಕ್ತಿ ಇರೋದಾದ್ರೆ ಆತನ ಸ್ಪರ್ಶದಲ್ಲಿ ಇನ್ನೆಷ್ಟು ಶಕ್ತಿ ಇರುತ್ತದೋ. ಆತನು ಕೈಯಿಟ್ಟಿ ಮುಟ್ಟಿದ್ರೆ ಸಾಕು, ನನ್ನ ಮಗಳು ಬದುಕುತ್ತಾಳೆ ಎಂಬ ನಂಬಿಕೆ ಉನ್ನತ ಸ್ಥಾನಕ್ಕೆ ಸೇರಿದಾಗ, ಅಲ್ಲಿಯವರೆಗೂ ಮಗಳ ಮರಣವಾರ್ತೆ ಬರದಂತೆ ಯೇಸು ತಡೆದಿದ್ರು ಪ್ರಿಯರೇ. ಉನ್ನತ ಸ್ಥಾನಕ್ಕೆ ನಂಬಿಕೆ ತಲುಪಿತು. ಆಗ ಅವರು ಬಂದು ಹೇಳ್ತಾರೆ, ನಿನ್ನ ಮಗಳು ಸತ್ತೋಗಿದ್ದಾಳೆಂದು. ಪರಿಸ್ಥಿತಿಗಳು ಕೈ ಮೀರಿ ಹೋಗಿವೆ ಎಂದು ಅವರು ಹೇಳ್ತಿದ್ದಾರೆ. ಆದರೆ ಆ ಹುಡುಗಿಯ ಪ್ರಾಣವನ್ನು ಮಾತ್ರ ನನ್ನ ದೇವರು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಯಾಯೀರನೇ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಬದುಕುತ್ತಾಳೆ ಅನ್ನುತ್ತಾರೆ. ಕೊನೆಗೆ ಏನಾಯ್ತು? 39ನೇ ವಚನ. ಒಳಕ್ಕೆ ಹೋಗಿ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಏನ್ಮಾಡಿದ್ರಂತೆ? ಹಾಸ್ಯ ಮಾಡಿದ್ರು. ಆದರೆ ಆತನು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ತನ್ನ ಜೊತೆಗೆ ಆ ಹುಡುಗಿ ಇದ್ದಲ್ಲಿಗೆ ಕರೆದುಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾಕೂಂ ಅಂದನು. ಆ ಮಾತಿಗೆ ಅಮ್ಮಣೀ ಏಳನ್ನುತ್ತೇನೆ ಎಂಬುದಾಗಿ ಅದರ ಅರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ತಕ್ಷಣವೇ ಅವರು ಬಹಳ ಏನಂತೆ ಆಶ್ಚರ್ಯದಿಂದ ಬೆರಗಾದರು. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಇಬ್ಬರನ್ನು ನೋಡ್ತೇವೆ. ಒಬ್ಬನೇನೋ ಅಧಿಕಾರಿ, ಮತ್ತೊಬ್ಬಳು ಅಭಾಗ್ಯಳು. ಒಬ್ಬಳೇನೋ ಯೆಹೂದ್ಯಳು, ಮತ್ತೊಬ್ಬನು ಯಾರೆಂದು ಗೊತ್ತಿಲ್ಲ. ಆದರೆ ಯೇಸುಕ್ರಿಸ್ತನು ಇವರಿಬ್ಬರನ್ನು ನೋಡುವಾಗ ಇಬ್ಬರಿಗೂ ಸಮಾನವಾದ ನ್ಯಾಯವೇ ಮಾಡಿದ್ರು. ಇಬ್ಬರಿಗೂ ಉತ್ತರ ಕೊಟ್ಟರು ಪ್ರಿಯರೇ. ಒಬ್ಬರಿಗೇನೋ ತಕ್ಷಣವೇ ಉತ್ತರ ಕೊಟ್ರು, ಮತ್ತೊಬ್ಬರಿಗೇನೋ ಆಲಸ್ಯವಾಗಿ ಉತ್ತರ ಕೊಟ್ರು. ಆದರೆ ಈಗ ತಕ್ಷಣವೇ ಉತ್ತರ ಹೊಂದಿಕೊಂಡಿರುವ ಈಕೆಯ ಜೀವಿತದಲ್ಲಿ ನಡೆದ ಅದ್ಭುತ ದೊಡ್ಡದಾಗಿದೆ ಅನ್ನುತ್ತೀರೋ? ಆಲಸ್ಯವಾಗಿ ಉತ್ತರ ಪಡ್ಕೊಂಡಿರುವ ಅಧಿಕಾರಿಯ ಮನೆಯಲ್ಲಿ ನಡೆದ ಅದ್ಭುತ ದೊಡ್ಡದಾಗಿದೆ ಅನ್ನುತ್ತೀರ? ಏನನ್ನುತ್ತೀರಿ? ಈಗ ಹೇಳ್ರಿ. ನಮ್ಮ ಜೀವಿತದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆಗೆ ಉತ್ತರ ತಡವಾಗ್ತಿದೆ ಅನ್ನುವಂಥವ್ರು ಕೈ ಎತ್ತುವಿರಾ? ಅಂದರೆ ಅರ್ಥವೇನು? ನನ್ನ ದೇವರು ನಿಮ್ಮ ಜೀವಿತದಲ್ಲಿ ನೀವು ಆಶಿಸಿದ್ದನ್ನು ಬೇಡಿದ್ದನ್ನು ಆಲಸ್ಯ ಮಾಡುತ್ತಿರುವುದಾದರೆ ಮಹಾ ದೊಡ್ಡ ಅದ್ಭುತವನ್ನೇ ಆತನು ಮಾಡ್ಲಿಕ್ಕಿದ್ದಾರೆ ಎಂದು ನಂಬುವಂಥವರು ಇದ್ದ ಸ್ಥಳದಲ್ಲೇ ಮೊಳಕಾಲೂರಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಯೇಸುವೇ, ನಾವು ನಂಬುತ್ತಾ ಇದ್ದೇವೆ. ಅಪನಂಬಿಕೆ ನಮ್ಮೊಳಗೆ ಬರಗೊಡಿಸಬೇಡಿರಿ. ನಂಬಿಕೆ ನನ್ನನ್ನು ಬಿಟ್ಟು ಹೋಗದಂತೆ ಕಾಪಾಡಿರಿ. ಕೆಲವೊಮ್ಮೆ ಸೈತಾನನು ಬಂದು ಹೇಳ್ತಿದ್ದಾನೆ, ಈಗ ಆಲಸ್ಯವಾಗಿದೆಯಲ್ಲವೇ, ಇನ್ನು ನಿನ್ನ ಜೀವಿತದಲ್ಲಿ ಅದ್ಭುತವೇ ಆಗಲ್ಲ ಅನ್ನುತ್ತಿದ್ದಾನೆ. ಇನ್ನು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಂಡದ್ದು ಸಾಧಿಸುವುದಿಲ್ಲ ಅನ್ನುತ್ತಾ ಇದ್ದಾನೆ. ಎಲ್ಲವೂ ಮುಗಿದೋಯ್ತು ಅನ್ನುತ್ತಿದ್ದಾನೆ. ಯೇಸುವೇ, ಯೇಸುವೇ, ಅವನ ಮಾತು ನಂಬಲಾರದಂತೆ ಸಹಾಯ ಮಾಡಿರಿ. ನಿಮ್ಮ ಮಾತನ್ನೇ ನಂಬಲು ನಮಗೆ ಸಹಾಯ ಮಾಡಿರಿ. ನಂಬುತ್ತಿದ್ದೇವೆ ದೇವರೇ, ನಾವು ನಂಬುತ್ತಿದ್ದೇವೆ. ಯಾವುದೆಲ್ಲ ನಮ್ಮ ಕೈಜಾರಿ ಹೋಗ್ತಿದೆ ಎಂದು ಭಯಪಡ್ತಿದ್ದೇವೋ ಅದು ನಿಮ್ಮ ಕೈಯಲ್ಲಿಯೇ ಇದೆ. ಅದು ಎಲ್ಲಿಗೂ ಹೋಗಲಿಲ್ಲ, ಅದು ಎಲ್ಲಿಗೂ ಹೋಗುವುದಿಲ್ಲ. ಅದು ನಿಮ್ಮ ಕೈಯಲ್ಲಿಯೇ ಇದೆ. ನಿಮ್ಮ ಕೈಯಲ್ಲಿರುವುದನ್ನು ಯಾರೊಬ್ಬರು ಮುಟ್ಟಲಾರರು. ನಿಮ್ಮ ಕೈಯಲ್ಲಿರುವುದನ್ನು ಯಾರೊಬ್ಬರು ದೋಚಿಕೊಳ್ಳುವುದಿಲ್ಲ, ಟಚ್ ಮಾಡುವುದಿಲ್ಲ. ತಂದೆಯಾದ ದೇವರೇ, ನಮ್ಮ ಜೀವಿತ ನಿಮ್ಮ ಕೈಯಲ್ಲಿದೆ. ನಮ್ಮ ಕುಟುಂಬ ನಿಮ್ಮ ಕೈಯಲ್ಲಿದೆ. ನಮ್ಮ ಶರೀರದಲ್ಲಿ ಸ್ವಸ್ಥತೆಯನ್ನು ಅನುಗ್ರಹಿಸಲಿಕ್ಕಿದ್ದೀರಿ. ನಮ್ಮ ಕುಟುಂಬದಲ್ಲಿ ರಕ್ಷಣೆಯ ಕಾರ್ಯವನ್ನು
ತೋರಿಸುವಂತವರಾಗಿದ್ದೀರಿ. ರಕ್ಷಣೆ ಇಲ್ಲದ ಗಂಡ, ರಕ್ಷಣೆ ಇಲ್ಲದ ಹೆಂಡತಿ, ರಕ್ಷಣೆ ಇಲ್ಲದ ಮಕ್ಕಳು ರಕ್ಷಣೆ ಹೊಂದುವಂತವರಾಗಿದ್ದಾರೆ. ಅದಕ್ಕಾಗಿ ನಿಮಗೆ ವಂದನೆಗಳು, ಅದಕ್ಕಾಗಿ ನಿಮಗೆ ಸ್ತೋತ್ರಗಳು. ನಾವು ಬದಲಾಗಬೇಕು. ನಮ್ಮ ಕುಟುಂಬ ಭದ್ರವಾಗಿರಬೇಕು. ನಮ್ಮ ಮಕ್ಕಳಿಗೆ ಬಂಗಾರದ ಭವಿಷ್ಯ ದೇವರೇ ನೀವೇ ಅನುಗ್ರಹಿಸಬೇಕು. ಹಾಗೆ ಅನುಗ್ರಹಿಸಿರಿ. ನಿಮಗೆ ಎಲ್ಲ ಮಹಿಮೆ, ಘನತೆ, ಪ್ರಭಾವ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.